ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬ ಈಸಿ, ಕ್ವಿಕ್ ರೆಸಿಪಿ. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಮಾವಿನಕಾಯಿ, ಕರ್ಬೇವಿನ ಸೊಪ್ಪು, ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಯಾವುದೇ ರೀತಿ ಕ್ವಾಂಟಿಟಿ ಮೆಷರ್ಮೆಂಟ್ ಹೇಳ್ತಾ ಇಲ್ಲ. ನಾನು ಮಾಡ್ತಾ ಇರೋದು 3 ಜನಕ್ಕೆ. ಕಾಯಿ ತುರಿ, ಕಡಲೆ ಬೀಜ, ನೆಕ್ಸ್ಟ್ ಹೆಸರುಬೇಳೆ ತಾತಿದ್ದೀನಿ. ನೆಕ್ಸ್ಟು ಕಡಲೆಬೇಳೆ, ಅರಿಶಿನದ ಪುಡಿ, ಸಾಸಿವೆ. ನೆಕ್ಸ್ಟು ಒಂದು 7ರಿಂದ 8 ಸ್ಪೂನ್ ಎಣ್ಣೆ ಕಾಯ್ದ ಮೇಲೆ ಕಡಲೆ ಬೀಜ ಆ್ಯಡ್ ಮಾಡಬೇಕು. ಕಡಲೆ ಬೀಜ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇಲ್ಲಿ ಚಿತ್ರಾನ್ನಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿ ಕೊಡಬೇಕು, ಇಲ್ಲಾಂದರೆ ಅನ್ನ ಕಲಿಸ್ಕೊಳ್ಳೋಕ್ಕಾಗಲ್ಲ. ಎಣ್ಣೆ ಒಂದು ಸ್ವಲ್ಪ ಮುಂದಾಗಿ ಕೊಡ್ಕೊಳ್ಳಿ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ. ಕಡಲೆ ಬೀಜ ನೀಟಾಗಿ ಫ್ರೈ ಆದಮೇಲೆ ಕಡಲೆಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದನ್ನ ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಕಮ್ಮಿ ಉರಿಲಾಕ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಫ್ಲೇಮ್ ಕಮ್ಮಿ ಇದ್ದರೆ ಕಾಳುಗಳೆಲ್ಲ ನೀಟಾಗಿ ಫ್ರೈ ಆಯ್ತದೆ. ಫ್ಲೇಮ್ ಹೈ ಇದ್ದರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅಲ್ಲೇ ನಿಂತ್ಕೊಂಡು ತಿರುಗಬೇಕು, ಎಲ್ಲ ನೀಟಾಗಿ ತಿರುಗಬೇಕು. ಮೂರು ಕಾಳು ಹಾಕಿದ್ದೀನಿ ನಾನು ಇಲ್ಲಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಗೋಲ್ಡನ್ ಬ್ರೌನ್ ಬರೋವರೆಗೂ ಉರಿಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಆಗೈತೆ ಅಂತ ಕಾಳುಗಳೆಲ್ಲ. ಕಡಲೆ ಬೀಜ ಯಾವ ಥರ ಫ್ರೈ ಆಗೈತೆ ನೋಡಿ. ಇವಾಗ ಆಲ್ರೆಡಿ ಗೋಲ್ಡನ್ ಬ್ರೌನ್ ಆಗೈತೆ. ನೆಕ್ಸ್ಟು ಕರ್ಬೇವಿನ ಸೊಪ್ಪು, ಮೆಣಸಿಕಾಯಿ. ಕರ್ಬೇವಿನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಮೆಣಸಿಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ಹಾಕೊಳ್ಳಿ. ನಮ್ಮನೆ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ನಾವು ಖಾರ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಮಾವಿನಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಹೋಳು ಮಾವಿನಕಾಯಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಹುಳಿ ಜಾಸ್ತಿ ಬೇಕು ಅಂದರೆ ಒಂದು ಫುಲ್ ಮಾವಿನಕಾಯಿ ಯೂಸ್ ಮಾಡ್ಬೋದು ನೀವು. ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ನೋಡಿ ಯಾವ ಥರ ಫ್ರೈ ಆಗೈತೆ ಅಂತ. ಈಗ ಅರಿಶಿನದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಒಂದು 10 ನಿಮಿಷ 15 ನಿಮಿಷ ಬಾಡಿಸಿದ್ರೆ ಸಾಕು. ಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ ನೀಟಾಗಿ ಫ್ರೈ ಆದಮೇಲೆ ಅರಿಶಿನದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಅರಿಶಿನದ ಪುಡಿ ಬೇಕು ಅಂತ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೈಸ್, ನಾನು ಬಿಗಿನರ್ ಯೂಟ್ಯೂಬರು. ನಾನು ಏನಾದ್ರು ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ವಿಡಿಯೋ ಬೇಕು ಅಂತಲೂ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೋಡಿ, ಇವಾಗ ಆಲ್ರೆಡಿ ಇದು ಮಾಡಿದ್ದೀನಿ, ಫ್ರೈ ಮಾಡಿದ್ದೀನಿ. ಅರಿಶಿನದ ಪುಡಿ, ಅರಿಶಿನದ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ. ನೋಡಿ ಯಾವ ಥರ ಕಾಣಿಸ್ತೈತೆ. ಇವಾಗ ರೆಡಿಯಾಗೈತೆ ಮಾವಿನಕಾಯಿ ಗೊಜ್ಜು. ನೆಕ್ಸ್ಟು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ತೋರಿಸಿಲ್ಲ, ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಕ್ಲಿಪ್ಪಿಂಗ್ ಮಿಕ್ಸ್ ಆಗ್ಬಿಟ್ಟಿದ್ದೆ, ಸಾರಿ ಗಾಯ್ಸ್. ಇವಾಗ ರೆಡಿಯಾಗೈತೆ ನೋಡಿ ಚಿತ್ರಾನ್ನದ ಹುಳಿ. Bye bye. See you all in next video. Thanks for watching guys. Do subscribe to my channel. Thanks for watching.